ಹೇಳಬೇಕಾಗಿರೋದು ಬಹಳ ಮುಖ್ಯ. ಎಲ್ಲರೂ ಕೂಡ ಈ ಸ್ಟೇಟಲ್ಲಿ ಇಸ್ಮಾಯಿಲ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಅಂಡ್ ವರ್ಕ್ ಗವರ್ಮೆಂಟ್ ಅಡ್ವೊಕೇಟ್ and also as a lawyer and having a lot of background, friends and all that. So he should get the highest votes. He will get definitely, and he will succeed in the elections, bar council election. And we are all with him, and we will help. By God's grace, he will win highest. हेलो एवरीवन, दी आई न्यूज़ में आपका स्वागत है। मैं इब्राहिम आपके साथ। इस वक्त हम बेंगलुरु के कर्नाटका स्टेट बार काउंसिल में मौजूद हैं, जहां आज एडवोकेट जनरल इस्माइल ज़बीउल्लाह ने जो है अपनी तमाम टीम के साथ मिलकर कर्नाटका स्टेट बार काउंसिल के इलेक्शन के लिए जो है नॉमिनेशन फाइल किया है। जहां दोस्तों, क्योंकि इस वक्त जो है आने वाले 3 तारीख के दिन जो है कर्नाटका स्टेट बार काउंसिल का इलेक्शन होने वाला है, तो रियासत के कई एडवोकेट्स जो है बेंगलुरु के बार काउंसिल ऑफिस में जो है नॉमिनेशन फाइल करते नजर आ रहे हैं। और आज एडवोकेट जनरल जनाब इस्माइल ज़बीउल्लाह ने जो है तमाम टीम को लेकर जो है यहाँ पर नॉमिनेशन को फाइल किया है, और इनका साथ दे रहे हैं के.एन. सुब्बा रेड्डी, जो सीनियर एडवोकेट है, जो कई साल से जो है इनकी खिदमत भी रही है। तो आज जो है वो भी यहाँ पर मौजूद है, जो इस वक्त नॉमिनेशन के दौरान जो है इस्माइल ज़बीउल्लाह के साथ जो है अंदर मौजूद है। आइए हम आपको दिखाते हैं कुछ तस्वीरें। देखिए किस तरह से एडवोकेट जनरल जनाब इस्माइल ज़बीउल्लाह जो है अपना नॉमिनेशन फाइल को जो है सबमिट करते नजर आ रहे हैं। ಹೇಳಿ ಸರ್. ಇವತ್ತು ದಿವಸ ನಮ್ಮ ಮಾಜಿ ಬ್ಯಾಂಗ್ಳೂರ್ ಅಸೋಸಿಯೇಷನ್ ಅಧ್ಯಕ್ಷ ಅವರು, ಸೀನಿಯರ್ ಅಡ್ವೊಕೇಟ್ ಆದ ಶೇಷಾದಿ ಅವರು, ಮತ್ತೆ ಇನ್ನೊಬ್ಬ ಸೀನಿಯರ್ ನಮ್ಮ ನಾನು ಹೇಳದ ಲಕ್ಷ್ಮೀನಾರಾಯಣ ಅವರು, ನಮ್ಮ ಎಲ್ಲಾ ಫ್ರೆಂಡ್ಸ್ ಸೇರಿ ಇವತ್ತು ನಾಮಿನೇಷನ್ ಹಾಕಿದ್ವಿ. ಇಸ್ಮಾಯಿಲ್ ಪರವಾಗಿ ಅವರು ಒಂದು ಒಳ್ಳೆ ವ್ಯಕ್ತಿ, ವಕೀಲರ ಪರವಾಗಿ ತುಂಬಾ ಹೋರಾಟ ಮಾಡಿದ್ದಾರೆ, ಮುಂದೇನು ಮಾಡ್ತಾರೆ. ಯಾಕಂದ್ರೆ ಅವರು ಸುಬ್ಬಾರೆಡ್ಡಿ ಅವರ ಆಫೀಸ್ ನಲ್ಲಿ ಸುಮಾರು 10 ವರ್ಷಗಳ ಕೆಲಸ ಮಾಡಿ ಅವರ ಕೈ ಕೆಳಗೆ ಬೆಳೆದಿದ್ದಾರೆ. ಸುಬ್ಬಾರೆಡ್ಡಿ ಅವರ ಸಹಕಾರ ಇದೆ, ಲಕ್ಷ್ಮೀ ಅವರ ಸಹಕಾರ ಇದೆ, ಶೇಷಾದ್ರಿ ಅವರ ಸಹಕಾರ ಇದೆ, ನಮ್ಮೆಲ್ಲರ ಸಹಕಾರ ಇದೆ. ಈ ಒಂದು ಎಲೆಕ್ಷನ್ ಬಾರ್ ಕೌನ್ಸಿಲ್ಗೆ ಒಂದು ರೆಪ್ರೆಸೆಂಟೇಷನ್, ಒಂದು ಸೂಕ್ತವಾದ ವ್ಯಕ್ತಿ ಬಾರ್ ಕೌನ್ಸಿಲ್ ಎಲೆಕ್ಟ್ ಆಗಿ ಬರ್ಬೇಕು. ಯಾಕಂದ್ರೆ ನಾನು 20 ವರ್ಷದಿಂದ ಬಾರ್ ಕೌನ್ಸಿಲ್ ಕೆಲಸ ಮಾಡಿ ಚೇರ್ಮನ್ ಆಗಿ, ವೈಸ್ ಚೇರ್ಮನ್ ಆಗಿ, ಅಂದ್ರೆ ಏನ್ ವ್ಯಕ್ತಿಗಳಿಗೆ ಏನಾಗುತ್ತೆ ಅದಕ್ಕೆ ಅಂತ ವ್ಯಕ್ತಿ ಬೇಕು ಅಂತ ನಂಗೆ ಇಸ್ಮಾಯಿಲ್ ಅಂತ ವ್ಯಕ್ತಿ ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಒಳ್ಳೆ ವ್ಯಕ್ತಿ ಒಬ್ರು, ಅವ್ರಿಗೆ ಗೆಲ್ಲಿಸ್ಬೇಕು ಅಂತ ನಾವೆಲ್ಲ ಶ್ರಮ ಪಟ್ಟಿ ಕೆಲಸ ಮಾಡ್ತೀವಿ. ಆ ಎಲ್ಲಾ ಕಮ್ಯುನಿಟಿಯಿಂದ ಸಪೋರ್ಟ್ ಇದ್ದಾಗ ಖಂಡಿತವಾಗಿ ಗೆದ್ದು ಬಂದೇ ಬರ್ತಾರೆ. ಸರ್, ಕರ್ನಾಟಕ ಬಾರ್ ಕೌನ್ಸಿಲ್ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಏನಂದ್ರೆ ಯಂಗ್ ಅಡ್ವೊಕೇಟ್ಸ್ ಗಳಿಗೆ ಸರ್, ನಾವು ಯಾವಾಗ ಲಾ ಫೀಲ್ಡ್ ಅಲ್ಲಿ ಹೋಗ್ತೀವಿ ಅವಾಗ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಆಫ್ಟರ್ ಬಿಕಮಿಂಗ್ ಅನ್ ಅಡ್ವೊಕೇಟ್ ವಿಲ್ ಫೈಟ್ ಫಾರ್ ದ ಜಸ್ಟಿಸ್ ಅಂತ ಬರುತ್ತೆ. ಬಟ್ ನಮಗೆ ಜಾಸ್ತಿ ಇಂಜಸ್ಟಿಸ್ ಆಗದೆ ಯಂಗ್ ಅಡ್ವೊಕೇಟ್ಸ್ ಗಳಿಗೆ ಸರ್. ನೀವು ಇಲ್ಲಿ ಸ್ಟೇಟಸ್ ನೋಡ್ತಿರ್ಬೋದು ಸರ್, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಆಫೀಸ್ ಹೇಗಿದೆ ಅಂದ್ರೆ ಒಂದು ಲಾಡ್ಜ್ ರೂಮ್ ತರ ಇದೆ. ಇದಕ್ಕೆ ಯಾರು ಸರ್ ಹೊಣೆ?
ನಮ್ಮ ಏಷ್ಯಾ ಖಂಡದಲ್ಲೇ ನಮ್ಮ ಬಾರ್ ಕೌನ್ಸಿಲ್ ಇರೋದ್ರಿಂದ ಟಾಪ್ ಸರ್. ಬ್ಯಾಂಗ್ಳೂರ್ ಅಡ್ವೊಕೇಟ್ ಅಸೋಸಿಯೇಷನ್ ಟಾಪ್ ಬರುತ್ತೆ. ಸೊ ಇದಕ್ಕೆ ಯಾರು ಹೊಣೆ? ಬಾರ್ ಕೌನ್ಸಿಲ್ ಅಲ್ಲಿ ಒಬ್ರಿಗೆ ಒಂದು ಅಕಮೆಂಡೇಶನ್ ಇರಲ್ಲ ಸರ್. ಒಬ್ಬ ಪಾಪ ಬೇರೆ ಡಿಸ್ಟಿಕ್ ಇಂದ ಬಂದು ಇಲ್ಲಿ ಒಂದು ಎನ್ರೋಲ್ಮೆಂಟ್ ಬ್ಯಾಂಗ್ಳೂರಲ್ಲೇ ಮಾಡ್ಕೊಳ್ಬೇಕು. ಒಂದು ಅಕಮೆಂಡೇಶನ್ ಇರಲ್ಲ, ಒಂದು ಫುಡ್ ಫೆಸಿಲಿಟಿ ಇರಲ್ಲ. ಅವ್ರ ತಂದೆ ತಾಯಿ ಕರ್ಕೊಂಡು ಬರೋ ಒಂದು ಆಸೆ ಇರುತ್ತೆ. ಆ ಆಸೆನ ಈ ಬಾರ್ ಕೌನ್ಸಿಲರ್ ಮೀಟ್ ಮಾಡಿಸಲ್ಲ ಸರ್. ಇದಕ್ಕೆ ನಾವು ಎಲ್ಲ ಯಂಗ್ ಅಡ್ವೊಕೇಟ್ಸ್ಗಳು ಸೇರಿ ಈ ಒಂದು ಬಾರ್ ಕೌನ್ಸಿಲ್ ಎಲೆಕ್ಷನ್ ಅಲ್ಲಿ ಇಸ್ಮಾಯಿಲ್ ಜಬೀವುಲ್ಲಾ ಅವರವರಿಗೆ ನಾವು ಸಪೋರ್ಟ್ ಓಪನ್ ಆಗಿ ಡಿಕ್ಲೇರ್ ಮಾಡ್ತೀವಿ ಸರ್. ಏನಕ್ಕಂದ್ರೆ ಇಸ್ಮಾಯಿಲ್ ಜಬೀವುಲ್ಲಾ ಅವರು ನಮಗೊಂದು ಅಪ್ರೋಚಬಲ್, ನಮಗೊಂದು ಒಂದು ಸಹಕಾರ ಕೊಡೋದ್ರಲ್ಲಿ ಫಸ್ಟ್ ಸ್ಟ್ಯಾನ್ಸ್ ಅಲ್ಲಿ ನಿಂತ್ಕೊಳ್ತಾರೆ ಸರ್. ಅದಾದ ನಂತರ ಬಾರ್ ಕೌನ್ಸಿಲ್ ಅಲ್ಲಿ ಇನ್ನೂ ಬೇರೆ 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 ತುಂಬಾ ತೊಂದರೆಗಳಿದೆ, ತುಂಬಾ ಪ್ರಾಬ್ಲಮ್ಸ್ಗಳಿದೆ. ಅದಕ್ಕೆ ಒಂದು ಸಹಕಾರ ಆಗ್ಬೇಕಂದ್ರೆ ಆ ಪ್ರಾಬ್ಲಮ್ಗಳಿಗೆ ರಿಸೊಲ್ಯೂಷನ್ ಏನಾದರೂ ಇದ್ರೆ, ಆ ಪ್ರಾಬ್ಲಮ್ಗಳಿಗೆ ಏನಾದರೂ ಸಾಲ್ಯೂಷನ್ ಏನಾದರೂ ಇದ್ರೆ ಅದು ಇಸ್ಮಾಯಿಲ್ ಜಬೀವುಲ್ಲಾ ಮಾತ್ರ ಅಂತ ನಾನು ಈ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಸರ್. ನಮ್ಮ ಅಣ್ಣವರು ಇವತ್ತು ನಾಮಿನೇಷನ್ ಪ್ರಯತ್ನ ಮಾಡಿದ್ದಾಗಿದೆ. ಇವಾಗ ಒಂದು ಇಶ್ಯೂ ಏನಿತ್ತಂದರೆ ಇದನ್ನ ಯಂಗ್ ಅಡ್ವೊಕೇಟ್ಸ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ, ಅವ್ರಿಗೆ ಸ್ಟೈಪೆಂಡ್ಸ್ ಇರ್ಬೋದು, ಅವ್ರಿಗೆ ಸ್ಟಾರ್ಟಪ್ ಇರ್ಬೋದು ಈ ಫೀಲ್ಡಲ್ಲಿ, ಮತ್ತು ಬೇರೆ ಬೇರೆ ಥರ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಆ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ನಮಗೆ ಒಂದು ಲೀಡರ್ ಆಗಿ ಒಂದು ನಮಗೆ ಅಡ್ವೊಕೇಟ್ ಬಾರಲ್ಲಿ ಬೇಕಾಗಿದೆ. ಸೊ ಆ ಥರ ಅವ್ರಿಗೆ ನಾವು ನೋಡ್ತಿದ್ದೀವಿ. ಅದರಲ್ಲಿ ಆ ಗುಣ ಐತೆ, ಅದೆಲ್ಲ ಬಗೆಹರಿಸುತ್ತೆ. ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಗೆದ್ದಾದ್ಮೇಲೆ ಮಾತಾಡ್ತಾರೆ ಸರ್. ಕರ್ನಾಟಕ ಬಾರ್ ಕೌನ್ಸಿಲ್ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಏನಂದ್ರೆ ಯಂಗ್ ಅಡ್ವೊಕೇಟ್ಸ್ಗಳಿಗೆ ಸರ್. ನಾವು ಯಾವಾಗ ಲಾ ಫೀಲ್ಡ್ ಅಲ್ಲಿ ಹೋಗ್ತೀವಿ ಅವಾಗ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಆಫ್ಟರ್ ಬಿಕಮಿಂಗ್ ಅನ್ ಅಡ್ವೊಕೇಟ್ ವಿಲ್ ಫೈಟ್ ಫಾರ್ ದ ಜಸ್ಟಿಸ್ ಅಂತ ಬರುತ್ತೆ. ಬಟ್ ನಮಗೆ ಜಾಸ್ತಿ ಇಂಜಸ್ಟಿಸ್ ಆಗೋದೇ ಯಂಗ್ ಅಡ್ವೊಕೇಟ್ಸ್ಗಳಿಗೆ ಸರ್. ನೀವು ಇಲ್ಲಿ ಸ್ಟೇಟಸ್ ನೋಡ್ತಿರ್ಬೋದು ಸರ್. ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಆಫೀಸ್ ಹೇಗಿದೆ ಅಂದ್ರೆ ಒಂದು ಲಾಡ್ಜ್ ರೂಮ್ ತರ ಇದೆ. ಇದಕ್ಕೆ ಯಾರು ಸರ್ ಹೊಣೆ? ನಮ್ಮ ಏಷ್ಯಾ ಖಂಡದಲ್ಲೇ ನಮ್ಮ ಬಾರ್ ಕೌನ್ಸಿಲ್ ಇರೋದ್ರಿಂದ ಟಾಪ್ ಸರ್. ಬ್ಯಾಂಗ್ಳೂರ್ ಅಡ್ವೊಕೇಟ್ ಅಸೋಸಿಯೇಷನ್ ಟಾಪ್ ಬರುತ್ತೆ. ಸೊ ಇದಕ್ಕೆ ಯಾರು ಹೊಣೆ? ಬಾರ್ ಕೌನ್ಸಿಲ್ ಅಲ್ಲಿ ಒಬ್ರಿಗೆ ಒಂದು ಅಕಮೆಂಡೇಶನ್ ಇರಲ್ಲ ಸರ್. ಒಬ್ಬ ಪಾಪ ಬೇರೆ ಡಿಸ್ಟಿಕ್ ಇಂದ ಬಂದು ಇಲ್ಲಿ ಒಂದು ಎನ್ರೋಲ್ಮೆಂಟ್ ಬ್ಯಾಂಗ್ಳೂರಲ್ಲೇ ಮಾಡ್ಕೊಳ್ಬೇಕು. ಒಂದು ಅಕಮೆಂಡೇಶನ್ ಇರಲ್ಲ, ಒಂದು ಫುಡ್ ಫೆಸಿಲಿಟಿ ಇರಲ್ಲ. ಅವ್ರ ತಂದೆ ತಾಯಿ ಕರ್ಕೊಂಡು ಬರೋ ಒಂದು ಆಸೆ ಇರುತ್ತೆ. ಆ ಆಸೆನ ಈ ಬಾರ್ ಕೌನ್ಸಿಲರ್ ಮೀಟ್ ಮಾಡಿಸಲ್ಲ ಸರ್. ಇದಕ್ಕೆ ನಾವು ಎಲ್ಲ ಯಂಗ್ ಅಡ್ವೊಕೇಟ್ಸ್ಗಳು ಸೇರಿ ಈ ಒಂದು ಬಾರ್ ಕೌನ್ಸಿಲ್ ಎಲೆಕ್ಷನ್ ಅಲ್ಲಿ ಇಸ್ಮಾಯಿಲ್ ಜಬೀವುಲ್ಲಾ ಅವರವರಿಗೆ ನಾವು ಸಪೋರ್ಟ್ ಓಪನ್ ಆಗಿ ಡಿಕ್ಲೇರ್ ಮಾಡ್ತೀವಿ ಸರ್. ಏನಕ್ಕಂದ್ರೆ ಇಸ್ಮಾಯಿಲ್ ಜಬೀವುಲ್ಲಾ ಅವರು ನಮಗೊಂದು ಅಪ್ರೋಚಬಲ್, ನಮಗೊಂದು ಒಂದು ಸಹಕಾರ ಕೊಡೋದ್ರಲ್ಲಿ ಫಸ್ಟ್ ಸ್ಟ್ಯಾನ್ಸ್ ಅಲ್ಲಿ ನಿಂತ್ಕೊಳ್ತಾರೆ ಸರ್. ಅದಾದ ನಂತರ ಬಾರ್ ಕೌನ್ಸಿಲ್ ಅಲ್ಲಿ ಇನ್ನೂ ಬೇರೆ 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 ತುಂಬಾ ತೊಂದರೆಗಳಿದೆ, ತುಂಬಾ ಪ್ರಾಬ್ಲಮ್ಸ್ಗಳಿದೆ. ಅದಕ್ಕೆ ಒಂದು ಸಹಕಾರ ಆಗ್ಬೇಕಂದ್ರೆ ಆ ಪ್ರಾಬ್ಲಮ್ಗಳಿಗೆ ರಿಸೊಲ್ಯೂಷನ್ ಏನಾದರೂ ಇದ್ರೆ, ಆ ಪ್ರಾಬ್ಲಮ್ಗಳಿಗೆ ಏನಾದರೂ ಸಾಲ್ಯೂಷನ್ ಏನಾದರೂ ಇದ್ರೆ ಅದು ಇಸ್ಮಾಯಿಲ್ ಜಬೀವುಲ್ಲಾ ಮಾತ್ರ ಅಂತ ನಾನು ಈ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು.